ಏನು RSS ಪಥಸಂಚಲನದ ಬಗ್ಗೆ ಏನು ನಿರ್ಬಂಧ ಹೇರಿತ್ತು ಅದಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಸರ್. ಅಂದ್ರೆ ಇದಕ್ಕೆ ಸದ್ಯದ ಮಟ್ಟಿಗೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂತ ಅಂದ್ರೆ RSSಗೆ ನಿರ್ಬಂಧ ಹೇರಿತ್ತು, ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಿ ಅಂತ ಹೇಳಿ ಅಲ್ಲ ಇವಾಗ ಏನ್ ನಿರ್ಬಂಧ ಹೇರಿದಿರಿ ಅದಕ್ಕೆ ಸದ್ಯಕ್ಕೆ ತಡೆ ಕೊಡಿ ಅಂತ ಕೊಟ್ಟಿದ್ದಾರೆ. ಒಂದ್ಸಲ ರಾಜ್ಯ ಸರ್ಕಾರ ಹಿನ್ನಡೆ ಆಗಿದೆ ಅಂತ ನಾನು ಇವರು ಕಾನೂನು ತಂದಾಗ್ಲೇನೆ ಹೇಳಿದೆ, ಇದು ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ ಅಂತ. ಸಂವಿಧಾನ ಯಾರದೋ ವೈಯಕ್ತಿಕ ಆಸ್ತಿ ಅಲ್ಲ, ಯಾರದೋ ಅಪ್ಪನ ಆಸ್ತಿ ಅಲ್ಲ. ಅದು ಸಂವಿಧಾನ ಭಾರತದ ಪ್ರತಿಯೊಬ್ಬ ನಾಗರಿಕನ ಸ್ವತ್ತು, ಅಸ್ತಿತ್ವ, ಪ್ರತಿಯೊಬ್ಬರ ಹಕ್ಕು ಅದರಲ್ಲಿ ಅಡಗಿದೆ. ಕೆಲವರು ಕಾಂಗ್ರೆಸ್ ಪಾರ್ಟಿಯ ಈ ಸರ್ಕಾರದಲ್ಲಿ ಸಂವಿಧಾನದ ವಾರಸ್ದಾರರು ನಾವೇ, ನಮಗೆ ಮಾತ್ರ ಸಂವಿಧಾನ ಗೊತ್ತಿದೆ ಅಂತ ಮಾತನಾಡುವಂಥವರಿಗೆ ಬಹಳ ದೊಡ್ಡ ಉತ್ತರ ಸಂವಿಧಾನದ ಕಾಪಾಡುವಂಥ ಜವಾಬ್ದಾರಿ ಇರುವಂಥ ಕೋರ್ಟ್ ಕೊಟ್ಟಿದೆ. ಅದ್ರ ಜೊತೆಗೇನೆ ಇವತ್ತು ಇನ್ನೂ ಒಂದು ಆರ್ಡರ್ ಬರುವಂಥದ್ದಿದೆ. ನಾನು ನಮ್ಮ ವಕೀಲರ ಕಚೇರಿಯಿಂದನೇ ನಮ್ಮ ಪ್ರವೀಣ್ ಅನ್ನ ಯಾರದು ಸಸ್ಪೆನ್ಷನ್ ಆಗಿತ್ತು PDO, ಅದನ್ನ ಇವತ್ತು KATಯಲ್ಲಿ ಅದನ್ನ ಕ್ವೆಶ್ಚನ್ ಮಾಡಿದೀವಿ. DK ಶಿವಕುಮಾರ್ ಅವರನ್ನ ಭೇಟಿ ಮಾಡೋಕೆ ಇದ್ದಿದ್ರಿಂದ ವೈಯಕ್ತಿಕವಾಗಿ ನಾನಲ್ಲಿ ಅಪಿಯರ್ ಆಗ್ಲಿಕ್ಕೆ ಆಗಲಿಲ್ಲ. ಹಿರಿಯ ವಕೀಲರು ಅಪಿಯರ್ ಆಗ್ತಾ ಇದ್ದಾರೆ. ಆ ಕೇಸ್ನಲ್ಲೂ ನನಗೆ ನಂಬಿಕೆ ಇದೆ KAT ಅವರ ಸಸ್ಪೆನ್ಷನ್ ಆರ್ಡರ್ನ ತಡೆ ಹಿಡಿಯುತ್ತೆ, ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಕಪಾಳಕ್ಕೆ ಏಟು ಬೀಳುತ್ತೆ. ಇನ್ನೊಂದು ಪ್ರಿಯಾಂಕ್ ಅವ್ರಿಗೆ ಪದೇ ಪದೇ ಆರೋಪ ಮಾಡ್ತಾ ಇದೆ ಇದ್ರ ಬಗ್ಗೆ ಸರ್. ಇದಿಷ್ಟು ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಆಡಿದ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.